ಜಾನ್ ಸ್ಟುವರ್ಟ್ ಮಿಲ್ನ ಉಪನ್ಯಾಸಗಳು ಮೈಸೂರಿನ ಮೊದಲ ದಿವಾನರಾದ ರಂಗಾಚಾರ್ಯರಿಗೆ ತುಂಬ ಇಷ್ಟವಾಯಿತು. ಮಿಲ್ ಬರೆದ ಪುಸ್ತಕ ರೆಪ್ರೆಸೆಂಟೇಟಿವ್ ಗವರ್ನಮೆಂಟ್ ಅಥವಾ ಪ್ರಜಾಪ್ರತಿನಿಧಿ ರಾಜ್ಯ. 1881ರಲ್ಲಿ ರಂಗಾಚಾರ್ಯರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದರು. ಸಣ್ಣ ಸಸಿಯಂತೆ ಆರಂಭವಾದ ಪ್ರಜಾಪ್ರತಿನಿಧಿ ಸಭೆ 60 ವರ್ಷಗಳ ಕಾಲದಲ್ಲಿ ಮಹಾವೃಕ್ಷವಾಗಿ ಬೆಳೆಯಿತು. ಮಿಲ್ನ ತಲೆಯಲ್ಲಿ ಮೂಡಿದ ಯೋಚನೆಗಳು ಉಪನ್ಯಾಸಗಳಾಗಿ ಪುಸ್ತಕವಾಗಿ ರೂಪುಗೊಂಡಿತು. ಆ ಉಪನ್ಯಾಸ ಮತ್ತು ಪುಸ್ತಕ ರಂಗಾಚಾರ್ಯರನ್ನು ಪ್ರಭಾವಗೊಳಿಸಿತು. ಅದು 1881ರಲ್ಲಿ ಚಿಕ್ಕದಾಗಿ ಕಾರ್ಯರೂಪಕ್ಕೆ ಇಳಿಯಿತು. 60 ವರ್ಷಗಳಲ್ಲಿ ದೊಡ್ಡದಾಗಿ ಬೆಳೆಯಿತು. ಯೋಚನೆ ಮಾತಾಗಿ, ಅಂದರೆ ಉಪನ್ಯಾಸವಾಗಿ, ಉಪನ್ಯಾಸ ಪುಸ್ತಕವಾಗಿ, ಆ ಪುಸ್ತಕದ ಮಾತುಗಳು ಬೇರೊಬ್ಬರ ಮೇಲೆ ಪರಿಣಾಮ ಬೀರಿ, ಆ ಪರಿಣಾಮಕ್ಕೆ ಒಳಗಾದ ವ್ಯಕ್ತಿ ಆ ಯೋಚನೆಯನ್ನು ಚಿಕ್ಕದಾಗಿ ಕಾರ್ಯರೂಪಕ್ಕೆ ತಂದು, ಕಾರ್ಯರೂಪಕ್ಕೆ ಬಂದದ್ದು ಕಾಲಕ್ರಮದಲ್ಲಿ ಬೃಹದಾಕಾರವಾಗಿ ಬೆಳೆಯುವ ಪರಿ ಅಬ್ಬಬ್ಬ! ಯೋಚನೆಗಿರುವ ಶಕ್ತಿ ಎಷ್ಟು ಅದ್ಭುತ, ಅಗಾಧ! ಅಂತಹ ಯೋಚನಾ ಶಕ್ತಿಯನ್ನು ನಾವು ಸರಿಯಾಗಿ ಉಪಯೋಗಿಸುತ್ತಲೇ ಇಲ್ಲವಲ್ಲ. ಮೊದಲಿಗೆ ಯೋಚನೆಗಳಲ್ಲಿ ಅಂತಹ ಅದ್ಭುತ ಶಕ್ತಿ ಅಡಗಿದೆ ಎಂಬುದರ ಅರಿವೇ ಇಲ್ಲವಲ್ಲ. ಹಾಗಾದರೆ ನಾವೇನು ಮಾಡಬೇಕು? ಮೊದಲಿಗೆ ಯೋಚನೆಗಿರುವ ಅದ್ಭುತ ಶಕ್ತಿಯ ಅರಿವು ನಮ್ಮ ಮನಸ್ಸಿನಲ್ಲಿ ಭದ್ರವಾಗಿ ಬೇರೂರಬೇಕು. ನಂತರ ಬೇಡದ ಯೋಚನೆಗಳಿಂದ, ಕ್ಷುಲ್ಲಕ ಯೋಚನೆಗಳಿಂದ ದೂರವಾಗಬೇಕು. ಸರಿಯಾದ ಯೋಚನೆಗಳನ್ನು, ಬೇಕಾದ ಯೋಚನೆಗಳನ್ನು ಗುರುತಿಸಿಕೊಂಡು ಆ ಯೋಚನೆಗಳನ್ನು ಮನದಲ್ಲಿ ಮತ್ತೆ ಮತ್ತೆ ಪುನರಾವರ್ತಿಸಿ ಆ ಯೋಚನೆಗಳು ಗಾಢವಾಗಿ ಮನದಲ್ಲಿ ಬೇರೂರಿ ಶಕ್ತಿಯುತವಾಗಬೇಕು. ಶಕ್ತಿಯುತವಾದ ಯೋಚನೆ ಕಾರ್ಯವಾಗಿ ಬದಲಾಗುತ್ತದೆ. ಕಾರ್ಯರೂಪಕ್ಕೆ ಬಂದದ್ದು ಕಾಲಕ್ರಮದಲ್ಲಿ ಬೃಹದಾಕಾರವಾಗಿ ಬೆಳೆಯುತ್ತದೆ. ಇಲ್ಲಿ ನನ್ನನ್ನು ಅಚ್ಚರಿಗೊಳಿಸಿದ್ದು 2 ಅಂಶಗಳು: ಯೋಚನೆಗಿರುವ ಶಕ್ತಿ ಮತ್ತು ನಿರಂತರತೆಗೆ ಇರುವ ಶಕ್ತಿ. ಎಲ್ಲ ಯೋಚನೆಗಳು ಬೃಹತ್ ಕಾರ್ಯಗಳಾಗಿ ಹೊರಹೊಮ್ಮುವುದಿಲ್ಲ. ಯೋಚನೆ ಬೃಹತ್ ಕಾರ್ಯ ಆಗಬೇಕಾದರೆ ಆ ನಿರಂತರತೆ ಅವಶ್ಯಕ.